ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಅನೇಕ ಹಳ್ಳಿಗಳಿವೆ. ಅವು ಸರಳವಾಗಿರಬಹುದು, ಆದರೆ ಅಲ್ಲಿ ಇರುವ ನಂಬಿಕೆ ಮತ್ತು ಸಂಪ್ರದಾಯ ಮಾತ್ರ ತುಂಬ ಆಳವಾಗಿರುತ್ತವೆ. ಅಂತಹ ಒಂದು ಶಾಂತ ಮತ್ತು ನಂಬಿಕೆಯ ಹಳ್ಳಿ ದಾವಣಗೆರೆ ಜಿಲ್ಲೆಯ ಕಡಲೆಬಾಳು ಗ್ರಾಮ. ಈ ಗ್ರಾಮ ನೋಡೋಕೆ ತುಂಬ ಸರಳ ಅನಿಸುತ್ತೆ, ಆದರೆ ಇಲ್ಲಿರುವ ದೈವಿಕ ಶಕ್ತಿ ಬಹಳ ಜನರ ಜೀವನಕ್ಕೆ ಆಶ್ರಯವಾಗಿದೆ. ಈ ಗ್ರಾಮದ ಹೃದಯ ಭಾಗದಲ್ಲಿರುವ ಶ್ರೀ ನಾಗಸುಬ್ರಹ್ಮಣ್ಯೇಶ್ವರ ದೇವಾಲಯ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಈ ದೇವಾಲಯದಲ್ಲಿ ನಾಗದೇವರ ಆರಾಧನೆಗೆ ವಿಶೇಷ ಮಹತ್ವವಿದೆ. ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲ ಹಳ್ಳಿಗಳಿಂದಲೂ ಭಕ್ತರು ಇಲ್ಲಿ ಬಂದು ಪೂಜೆ ಮಾಡಿಸುತ್ತಾರೆ. ಇಲ್ಲಿ ವಿಶೇಷವಾಗಿ ಸಂತಾನ ಸಮಸ್ಯೆ ಇರುವವರು, ಸರ್ಪದೋಷ ಇದೆ ಅಂತ ಭಾವಿಸುವವರು, ಆರೋಗ್ಯ ತೊಂದರೆ ಮತ್ತು ಮನಸ್ಸಿಗೆ ಶಾಂತಿ ಇಲ್ಲ ಅನಿಸುವವರು ನಂಬಿಕೆಯಿಂದ ಬರುತ್ತಾರೆ. ಇಲ್ಲಿ ನಡೆಯುವ ಪೂಜೆಗಳು ತುಂಬ ಸರಳ, ಯಾವ ದೊಡ್ಡ ತೋರಿಕೆ ಇಲ್ಲ. ಮನಸ್ಸಿಟ್ಟು ಮಾಡುವ ಪ್ರಾರ್ಥನೆ ಮಾತ್ರ ಆ ಸುಬ್ರಹ್ಮಣ್ಯೇಶ್ವರನಿಗೆ ಸಲ್ಲಿಸುತ್ತೆ. ಈ ದೇವಾಲಯದಲ್ಲಿ ಶುಕ್ಲ ಷಷ್ಠಿ ಮತ್ತು ಕೃಷ್ಣ ಷಷ್ಠಿ ದಿನಗಳಿಗೆ ವಿಶೇಷ ಮಹತ್ವವಿದೆ. ಅದನ್ನು ಇಲ್ಲಿಯ ಪಂಡಿತರೊಬ್ಬರು ಹೇಳಿದ್ದಾರೆ. ಓಂ ಅನಂತಂ ಬಾಷ್ಕಿಂ ಶೇಷಂ ಪದ್ಮನಾಭಂ ಚಕಂಬಲಂ ಶಂಖಪಾಲಂ ಧಾರ್ತ್ರಾಷ್ಟಕಂ ತಕ್ಷಕಂ ಕಾಲ್ಯಂ ತಥಾ ಏತಾನಿ ನವನಾಮಾನಿ ನಾಗಾನಂಚ ಮಹಾತ್ಮನಃ ಸಾಯಂಕಾಲ ಪಠೆ ನಿತ್ಯಂ ಪ್ರಾತಃ ಕಾಲ ವಿಶೇಷತಃ तस्य विषभयम नास्ति सर्वत्र विजयी भवेत्। ये नागराज देवता का ध्यान है जो सभी जगह में विजयी करने के लिए ये प्रार्थना मंत्र है। ये सुब्रमण्य देवस्थान नाग सुब्रमण्य देवस्थान है जो कड़लेवाड़ ग्राम में स्थित है। यहाँ पर में विशेष जैसे शुक्ल षष्ठी और कृष्ण षष्ठी को रथोत्सव और पालकी उत्सव होता है। जैसे शुक्ल षष्ठी में रथोत्सव किया जाता है और कृष्ण षष्ठी में पालकी उत्सव किया जाता है विशेष दिन में। और यहाँ पे प्रतिदिन में यज्ञशाला में हवन कुंड वगैरह में आपका पूजा होम होता है। उसके साथ साथ में आश्लेष नक्षत्र के साथ में आश्लेष बलि, और ये आपका कार्ड है, ये कृष्ण षष्ठी शुक्ल षष्ठी का कार्ड है। और आश्लेष नक्षत्र का जो सर्प दोष होता है, मनुष्य के जो जीवन का प्रभाव पड़ता है, नवग्रह से जीवन का प्रभाव सभी ठीक होता है। नवग्रह अनुकूल रहे तो मनुष्य का लाइफ अच्छा रह सकता है, नहीं तो यदि शत्रु के घर में कोई मित्र भी आ जाए तो झगड़ा हो जाएगा। तो ऐसे नवग्रह का प्रभाव पड़ता है। नवग्रह का 12 घर होता है, वो घर में आपका शत्रु के घर में शत्रु जाएगा तो आपको अच्छा फल देगा, लेकिन शत्रु के घर में मित्र जाएगा तो झगड़ा होगा, तो आपके जीवन में थोड़ा कठिनाइयाँ आएगी। तो उस सब का ग्रह बाधा देख करके हम लोग यहाँ पे याज्ञशाला में सभी ग्रहों का पूजा अनुष्ठान करते हैं। और विशेष जो है यहाँ पे आश्लेष बलि, जो जातक का सर्प दोष सर्प शांति होता है, वो हम लोग सर्प संस्कार यहाँ पे आश्लेष बलि पूजा विशेष रूप से प्रतिदिन किया जाता है। प्रतिदिन में 7-8 आश्लेष बलि पूजा यहाँ पे निरंतर होता है। जय श्रीमन्नारायण। ಕೇಳಿದ್ರಲ್ಲ ವೀಕ್ಷಕರೇ, ಶುಕ್ಲ ಷಷ್ಠಿ ದಿನ ನಾಗದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಹರಕೆಗಳು ಮಾಡಲಾಗುತ್ತದೆ. ಈ ದಿನ ಪೂಜೆ ಮಾಡಿದರೆ ಮನೆಯಲ್ಲಿಗೆ ಒಳ್ಳೆಯ ಶಾಂತಿ ಬರುತ್ತೆ ಅನ್ನುವ ನಂಬಿಕೆ ಇದೆ. ಹಾಗೆಯೇ ಕೃಷ್ಣ ಷಷ್ಠಿ ದಿನವೂ ಇಲ್ಲಿ ಬಹಳ ಶಕ್ತಿಶಾಲಿ ದಿನವೆಂದು ಭಾವಿಸಲಾಗುತ್ತದೆ. ಆ ದಿನ ಸರ್ಪದೋಷ ನಿವಾರಣೆ ಹಾಗೂ ಆರೋಗ್ಯ ಸಮಸ್ಯೆ ದೂರಾಗಲು ಭಕ್ತರು ವಿಶೇಷವಾಗಿ ಪೂಜೆ ಮಾಡಿಸುತ್ತಾರೆ. ಈ ಕಡಲೆಬಾಳು ಗ್ರಾಮ ನಮಗೆ ಒಂದು ಪಾಠ ಹೇಳುತ್ತದೆ. ನಂಬಿಕೆ ದೊಡ್ಡದಾಗಿರೋದು ದೇವಾಲಯದ ಗಾತ್ರದಿಂದಲ್ಲ, ಭಕ್ತರ ಮನಸ್ಸಿನಿಂದ. ನೀವು ದಾವಣಗೆರೆ ಜಿಲ್ಲೆ ಕಡೆ ಬಂದರೆ ಒಮ್ಮೆ ಈ ಹಳ್ಳಿಗೂ ಬನ್ನಿ. ಶ್ರೀ ನಾಗಸುಬ್ರಹ್ಮಣ್ಯೇಶ್ವರ ದೇವಾಲಯಕ್ಕೆ ಮನಸಾರೆ ಪ್ರಾರ್ಥನೆ ಮಾಡಿ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ನಂಬಿಕೆ, ಶಾಂತಿ ಮತ್ತು ಸಂಪ್ರದಾಯಗಳ ಸುಂದರ ಸಂಗಮ. ಇಂತಹ ಇನ್ನಷ್ಟು ಹಳ್ಳಿ ದೇವಾಲಯಗಳ ಕಥೆಗಾಗಿ ಸಾನ್ಸ್ಕ್ರಿಪ್ಟನ್ನು ಫಾಲೋ ಮಾಡಿ. ನಿಮಗೂ ಇಲ್ಲಿ ಬಂದ ಅನುಭವ ಇದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.